ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೆದಿದ್ದೀವಿ, ಆ ಪತ್ರಿಕಾಗೋಷ್ಠಿಯ ಉದ್ದೇಶವನ್ನು ನಿಮಗೆ ತಿಳಿಸ್ಕೊಡ್ಬೇಕು ಅಂತೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಏನು ಸುಮಾರು 16/8/2025 ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ನಡೀಬೇಕಾಗಿತ್ತು. ನಮ್ಮ ಹಿರಿಯ ಮುಖಂಡರು ಗೋವಿಂದರಾಜ್ ಅವರು ಆರೋಗ್ಯದ ಸಮಸ್ಯೆಯಿಂದ ದಿಢೀರನೆ ಅವರ ಸಾವನ್ನು ಕೇಳಿ ನಮಗೆಲ್ಲ ದುಃಖ ಆಯಿತು. ಆ ಒಂದು ದುಃಖದ ವತಿಯಿಂದ ನಾವು ಯಾರೂ ಕಾರ್ಯಕ್ರಮಕ್ಕೆ ಭಾಗವಹಿಸೋದು ಬೇಡ, ಸುಮಾರು ವರ್ಷಗಳ ಕಾಲ ಅವ್ರ ಸಮುದಾಯಕ್ಕೆ ಅವರು ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿ ಮುಗಿಸೋ ಅವ್ರ ಕಾರ್ಯಕ್ರಮನ ಮುಂದೂಡಿ DC ಸಾಹೇಬರೊಂದಿಗೆ ಮಾತುಕತೆ ಮಾಡಿ, ಸರ್ ನಾವು ಮುಖಂಡರೆಲ್ಲ ಸೇರಿ ಕಾರ್ಯಕ್ರಮನ ಮುಂದೂಡ್ತಾ ಇದ್ವಿ, ತಾವೇನು ಸರ್ಕಾರಿ ಕಾರ್ಯಕ್ರಮ ಮಾಡಬೇಕು ತಾವೆಲ್ಲ ಮಾಡಿ ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೀವಿ ಅಂತೇಳಿ ನಾವು ಅವರನ್ನು ಮನವಿ ಮಾಡಿಕೊಂಡು ಮತ್ತೆ ನಾವು ಯಾವತ್ತು ಕಾರ್ಯಕ್ರಮ ಮಾಡ್ತೀವಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಸರ್ಕಾರಿ ಕಾರ್ಯಕ್ರಮ ರೀತಿಯಾಗಿ ನೀವೆಲ್ಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಿದ್ವಿ. ನಮ್ಮ ತಾಲೂಕು ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಹೋಗಿ ನಮ್ಮ DC ಸಾಹೇಬರನ್ನ ಭೇಟಿ ಮಾಡಿಕೊಂಡು ನೀವು ಯಾವತ್ತು ಕಾರ್ಯದಲ್ಲಿ ಏನೇನು ತೀರ್ಮಾನ ತಗೊಂಡಿದ್ರೋ ಆ ತೀರ್ಮಾನ ಪ್ರಕಾರ ಎಲ್ಲ ಮುಖಂಡರು ಸೇರಿ ಆ ಕಾರ್ಯಕ್ರಮದ ನಾವು ಯಾವ ರೀತಿ ಮಾಡಬೇಕು, ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಬೇಕು ಏನು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು ತಮ್ಮೊಟ್ಟಿಗೆ ಪತ್ರಿಕಾಗೋಷ್ಠಿಯಲ್ಲಿ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬಂದು ನಮ್ಮ ಕಾರ್ಯಕ್ರಮ ದಿನಾಂಕ ಯಾವತ್ತು ಎಲ್ಲಿ ಕಾರ್ಯಕ್ರಮ ಮಾಡಬೇಕು ತಮ್ಮ ಮುಖಾಂತರ ಎಲ್ಲ ಯಾದವ ಸಮುದಾಯದ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಾವು ದಿನಾಂಕ 13/9/2025 ಮಾಮೂಲಿ ನಾವು ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಅಭಿಷೇಕವನ್ನು ಮಾಡಿ ದೇವರ ಅಲಂಕಾರವನ್ನು ಮಾಡಿ ಅಲ್ಲಿ ಇರತಕ್ಕಂಥ ಪುಟಾಣಿ ಮಕ್ಕಳಿಗೆ ಕೃಷ್ಣ ವೇಷಗಳಲ್ಲಿ ಮತ್ತು ಹೆಣ್ಣು ಮಕ್ಕಳಿಗೆ ರಾಧಾ ವೇಷಗಳಲ್ಲಿ ಬಂದು ಕಾರ್ಯಕ್ರಮ, ಪೂಜಾ ಕಾರ್ಯಕ್ರಮ, ವೇಣುಗೋಪಾಲ ಸ್ವಾಮಿ ಆಶೀರ್ವಾದವನ್ನು ಪಡಿಬೇಕು ಅನ್ನೋ ಒಂದು ಅಲ್ಲಿಂದ ಮತ್ತು ಅಲ್ಲಿ ಪ್ರಸಾದ ವಿನಿಯೋಗವನ್ನು ಸಹ ಅಲ್ಲಿ ಮಾಡಿದ್ದೀವಿ. ತದನಂತರ ಒಂದು ಪಲ್ಲಕ್ಕಿಯೊಂದಿಗೆ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಿಂದ ಕನ್ನಡ ಭವನ ತನಕ ಅಂದರೆ ಕಲಾಭವನ ತನಕ ನಾವು ಮೆರವಣಿಗೆ ಮುಖಾಂತರ ಯಾವುದೋ ಮುಖಂಡರ ಜೊತೆಗೂಡಿ ತಮಟೆ ವಾದ್ಯಗಳೊಂದಿಗೆ, ವಾಲಗದೊಂದಿಗೆ, ಕೀಲು ಕುದುರೆಗಳೊಂದಿಗೆ ಮತ್ತು ಹಲವಾರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯವರು ಏನೇನು ನಮ್ಗೆ ಸಹಕಾರ ಕೊಡ್ತಾರೆ ಆ ಒಂದು ತಂಡಗಳೊಂದಿಗೆ ನಾವು ಕನ್ನಡ ಭವನ ತನಕ ನಾವೆಲ್ಲ ಸೇರಿ ಮೆರವಣಿಗೆ ಹೋಗಿ ಅಲ್ಲಿ ಒಂದು ವೇದಿಕೆ ಕಾರ್ಯಕ್ರಮವನ್ನು ಸಹ ನಾವು ತಯಾರು ಮಾಡಿದ್ದೀವಿ. ಆ ವೇದಿಕೆ ಕಾರ್ಯಕ್ರಮಕ್ಕೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಸಾಹೇಬರಿಗೂ ನಾವು ಇನ್ವಿಟೇಷನ್ ನಾವು ಕೊಟ್ಟಿದ್ದೀವಿ, ಸರ್ಕಾರದವರು ಕೊಟ್ಟಿದ್ದಾರೆ, DC ಸಾಹೇಬರು ಕೊಟ್ಟಿದ್ದೀವಿ, SP ಸಾಹೇಬರು ಕೊಟ್ಟಿದ್ದೀವಿ. ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ವಿಷ್ಣು ಸಾಹೇಬರು ಸಹ 3 ಗಂಟೆಗೆ ಕನ್ನಡ ಭವನದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ, ಅವರಿಗೂ ಸಹ ಆಹ್ವಾನವನ್ನು ಮಾಡ್ತೀವಿ. ಈ ರೀತಿಯಾಗಿ ಸರ್ಕಾರಿ ಕಾರ್ಯಕ್ರಮ ಜೊತೆಗೆ ನಾವು ಕನ್ನಡ ಭವನದಲ್ಲಿ ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಆದ ನಂತರ ಒಂದು ನಾಟಕವನ್ನು ಸಹ ನಮ್ಮ ವಕೀಲರ ವೃಂದವರೆಲ್ಲ ಸೇರಿ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಅವರು ಸಹ ಒಂದು ನಾಟಕವನ್ನು ನಾವು ನಡೆಸ್ಕೊಡ್ತೀವಿ ಅಂತೇಳಿ ಅವರು ಸಹ ನಮ್ಮೊಟ್ಟಿಗೆ ಸೇರಿಕೊಂಡಿದ್ದಾರೆ. ಆ ನಾಟಕ ಕಾರ್ಯಕ್ರಮವನ್ನು ಸಹ ನಾವು ಈ ಒಂದು ಕೃಷ್ಣ ಜಯಂತಿಯ ಒಂದು ಜೊತೆಯಲ್ಲೇ ಸಹ ನಾವು ಆ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಎಲ್ಲ ಸೇರಿ ತೀರ್ಮಾನ ಮಾಡಿದ್ವಿ.